ಮಯೂರವರ್ಮರವರು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ರಾಜರಲ್ಲಿ ಒಬ್ಬರು. ಅವರು ಕಡೆಯ ಚಾಳುಕ್ಯರು ಹಾಗೂ ಗಂಗರ ಕಾಲದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ತಮ್ಮ ರಾಜ್ಯವನ್ನು ಸ್ಥಾಪಿಸಿದರು. ಮಯೂರವರ್ಮ ರಾಜ್ಯ ಸ್ಥಾಪನೆ ಕದಂಬ ವಂಶ. ಮಯೂರವರ್ಮ ಅಥವಾ ಮಯೂರಶರ್ಮ ಕದಂಬ ವಂಶದ ಸ್ಥಾಪಕರಾಗಿದ್ದರು. ಇವರು ಮೂಲತಃ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಪ್ರಾರಂಭದಲ್ಲಿ ವೇದಾಧ್ಯಯನಕ್ಕಾಗಿ ಕಂಚಿಯಿಂದ ಕಾಂಚೀಪುರಕ್ಕೆ ಹೋದರು. ಅಲ್ಲಿ ಪಲ್ಲವ ಅಧಿಕಾರಿಗಳ ಅವಮಾನದಿಂದ ಕ್ರೋಧಗೊಂಡು ಶಸ್ತ್ರವನ್ನು ಹಿಡಿದು ಯೋಧರಾಗಿ ಸ್ವತಂತ್ರ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ತಕ್ಷಣವೇ ಸಹಾಯ ಪಡೆದು ತಾಳಗುಂದ, ಇಂದಿನ ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಪ್ರದೇಶವನ್ನು ತನ್ನ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡರು. ನಂತರ ಪಲ್ಲವರೊಂದಿಗೆ ನಡೆದ ಯುದ್ಧದಲ್ಲಿ ತಮ್ಮ ಶೌರ್ಯವನ್ನು ತೋರಿಸಿ ತಾಳಗುಂದ ಬನವಾಸಿ ಭಾಗವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡರು. ಪಲ್ಲವರು ಮಯೂರವರ್ಮರ ಶೌರ್ಯವನ್ನು ಒಪ್ಪಿಕೊಂಡು ಅವರಿಗೆ ಬನವಾಸಿ 12,000 ಪ್ರದೇಶವನ್ನು ಆಡಳಿತಕ್ಕೆ ಒಪ್ಪಿಸಿದರು. ಈ ರೀತಿ ಕ್ರಿ. ಶ. 345ರ ಸುಮಾರಿಗೆ ಕರ್ನಾಟಕದ ಪ್ರಥಮ ಸ್ವದೇಶಿ ವಂಶವಾದ ಕದಂಬ ವಂಶವನ್ನು ಮಯೂರವರ್ಮ ಸ್ಥಾಪಿಸಿದರು. ಪ್ರಾಮುಖ್ಯತೆ: ಮಯೂರವರ್ಮರು ಬ್ರಾಹ್ಮಣರಿಂದ ರಾಜವಂಶವನ್ನು ಆರಂಭಿಸಿದ ಅಪರೂಪದ ಉದಾಹರಣೆಯಾಗಿದ್ದಾರೆ. ಅವರು ಕನ್ನಡ ನಾಡಿನಲ್ಲಿ ರಾಜಕೀಯ ಏಕತೆ ಹಾಗೂ ಸ್ವಾಭಿಮಾನವನ್ನು ಬೆಳೆಸಿದರು. ಕದಂಬರು ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದ ಮೊದಲ ವಂಶ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ಹೀಗಾಗಿ ಮಯೂರವರ್ಮರ ರಾಜ್ಯ ಸ್ಥಾಪನೆ ಕರ್ನಾಟಕದ ಪ್ರಥಮ ಸ್ವದೇಶಿ ಆಡಳಿತದ ಆರಂಭವಾಗಿದ್ದು, ಕನ್ನಡ ಇತಿಹಾಸದಲ್ಲಿ ಮಹತ್ವದ ತಿರುವು